ಇಲ್ಲಿ ಮ್ಯಾಚ್ ಎಲ್ಲಿ ಟರ್ನ್ ಆಗಿದೆ ಆಕ್ಚುಲಿ KL ರಾಹುಲ್ ಕ್ಯಾಚ್ ಮಿಸ್ ಆಗಿದೆ ಏನಾದ್ರು ಮ್ಯಾಚ್ ಮಿಸ್ ಆಗಿ ಮ್ಯಾಚ್ ಹೋಯ್ತು. ಒಂದು ಕ್ಯಾಚ್ ಮಿಸ್ ಆಯ್ಕೆ ಆಲ್ಮೋಸ್ಟ್ ಮ್ಯಾಚ್ ಹೋಯ್ತು. ಫೀಲ್ಡಿಂಗ್ ಆಡ ಈಗ ಕ್ಯಾಪ್ಟನ್ ಅಂದ್ರೆ ಒಂಚೂರು ಆಟನೂ ಆಡಲಿಲ್ಲ ಇವತ್ತ. ಫುಲ್ ವರ್ಸ್ಟ್. ಸೊ ಏನಾಗ್ಲಿ RCB ಗೆ ಸಪೋರ್ಟ್ ಇದ್ದೇ ಇರುತ್ತೆ ಸರ್ ನಮಗೆ. ಟಾಸ್ ಗೆದ್ದಿದ್ದ ವಿಚಾರವಾಗಿ ಏನಾದ್ರು ಫಸ್ಟ್ ಇಲ್ಲ ಪರವಾಗಿಲ್ಲ ಸರ್. ಟಾಸ್ ಇಂದ ನನಗೆ ಮ್ಯಾಟರ್ ಆಗ್ಲಿಲ್ಲ. ಅಟ್ಲೀಸ್ಟ್ 200 ಅಂತ ಸ್ಕೋರ್ ಬಂದಿದ್ರೆ ಚೇಂಜಬಲ್ ಇರ್ತಿತ್ತು. ರನ್ಔಟ್ ಆಗಿರ್ಲಿಲ್ಲ ಹಂಗಿದ್ರೆ ಸ್ಟಾರ್ಟಿಂಗ್ ರನ್ಔಟ್ ಆಗಿತ್ತಲ್ಲ. ಸಾಲ್ಟ್ ರನ್ಔಟ್ ಮಿಸ್ ಆಗಿದೆ ಅಂದ್ರೆ ಅವಾಗ ಸ್ವಲ್ಪ ಒಳ್ಳೆ ಸ್ಕೋರ್ ಆಗಿರೋದು. 200 ತರ ಬಂದಿರೋದು. ಸೊ ಸ್ವಲ್ಪ ಮಿಸ್ ಆಯ್ತು. ಇಲ್ಲ ಅಂದ್ರೆ ಒಳ್ಳೆ ಸ್ಕೋರ್ ಆಗಿರೋದು. ಈ ನನ್ನ ಮಕ್ಕಳು ಹೊಟ್ಟೆಗೆ ಏನ್ ತಿಂತಾರೆ ಸರ್. ಸ್ಟಾರ್ಟಿಂಗ್ 4 ಓವರ್ ಫುಲ್ ಹೋಪ್ಸ್ ಕೊಟ್ಬಿಟ್ಟು ಆಮೇಲೆ ಒಬ್ಬೊಬ್ಬರೇ ಉದುರ್ಕೊಂಡು ಬೌಲಿಂಗ್ ಒಂದು ಚೂರು ಇಂಪ್ರೂವ್ ಮಾಡಿಲ್ಲ. 5 ಸೀಸನ್ ಅಲ್ಲ 10 ಸೀಸನ್ ಇಂದ ಇದೇ ಕಂಪ್ಲೇಂಟ್. ಬೌಲಿಂಗ್ ಮೇಲೆ ಒಂಚೂರು ಫೋಕಸ್ ಮಾಡಿದ್ರೆ ಸ್ವಲ್ಪ ಹೋಪ್ ಸಾರ ಬರುತ್ತೆ ಕಪ್ ಗೆಲ್ತಾರೆ ಅಂತ. ಮ್ಯಾಚ್ ಎಲ್ಲಿ ಟರ್ನ್ ಆಯ್ತು ನಿಮ್ಮ ಪ್ರಕಾರ RCB ಲಿ? KL ರಾಹುಲ್ ಮ್ಯಾಚ್ ನಲ್ಲಿ ಬೆಂಗಳೂರಲ್ಲಿ ಆಡಿದ್ರೆ ಕನ್ನಡಿಗ ಗೆಲ್ಸಿದಾರೆ ಮ್ಯಾಚ್ ನ. ಕನ್ನಡದವರು ಗೆಲುವಾಗಿ ಕನ್ನಡದಲ್ಲಿ ಹೇಳಿ. हम लोगों को जैसा उम्मीद था वैसे RCB ने परफॉर्मेंस किया है. वेल डन विराट कोहली. ಸೋತ್ರ RCB ನೇ, 60 ಸಲ ಸೋತ್ರ RCB ನೇ. ಯಾವಾಗ್ಲೂ ಚೆನ್ನಾಗಿ ಆಡ್ತಾ ಇದ್ದ RCB. ಇವತ್ತು ಒಂದ್ಸತಿ ಲೂಸ್ ಆಗಿದೀವಿ. ಏನಾಗಲ್ಲ, ನೆಕ್ಸ್ಟ್ ಟೈಮ್ ಗೆಲ್ತೀವಿ ನಾವೇ. Looking the match of RCB and Delhi. It's going to be my favourite team from now onwards. I loved it. Loved it. Just didn't like the result. Which batting That's did all. you like most in this play round? Delhi. What he said. Iyer. KL ರಾಹುಲ್. Thanks. Bye. ಸರ್ 11ನೇ ಓವರಿಂದ ಟರ್ನ್ ಆಗೋಯ್ತು. Okay, KL ರಾಹುಲ್ ಕನ್ನಡಿಗ ಚೆನ್ನಾಗಿ ಯಾಕಂದ್ರೆ ಅವ್ರಿಗೆಲ್ಲ ಬ್ಯಾಟಿನ ಬಗ್ಗೆ ಎಲ್ಲ ಗೊತ್ತಲ್ಲ. ಅಂದ್ರೆ ಪಿಚ್ ಇಲ್ಲೇ ಬೆಳೆದವ್ರೆ. ಸೊ ಚೆನ್ನಾಗಿ ಆಡಿದ್ರು. ಬಟ್ ಪರವಾಗಿಲ್ಲ, ಕನ್ನಡದವ್ರೆ ಆಡವ್ರೆ. ಅಲ್ಲೂ ಕೂಡ ಕನ್ನಡದವ್ರೆ ಆಡ ಪರವಾಗಿಲ್ಲ. ಡೆಲ್ಲಿ ಗೆದ್ದಿದೆ. ಬೆಸ್ಟ್ ಆಫ್ ಲಕ್. ನೆಕ್ಸ್ಟ್ ಮ್ಯಾಚ್ ಇಂದ ಕಮ್ ಬ್ಯಾಕ್ ಆಗ್ತೀವಿ. ಓಕೆನಾ? ಚೆನ್ನಾಗಿ ಫೈಟ್ ಮಾಡಿದ್ರು. ಸೋಲಿ ಗೆಲ್ಲಿ ಯಾವತ್ತಿದ್ರು ಬೆಂಗಳೂರು ಅವ್ರು ಗೆದ್ರು ಅಷ್ಟೇ. ಸರ್ ಹೇಳಿ, ಎಲ್ಲಿ ಮ್ಯಾಚ್ ಎಲ್ಲಿ ಟರ್ನ್ ಅಪ್ ಆಯ್ತು? ಸರ್ ಮೇನ್ ಕ್ಯಾಚ್ ಬಿಟ್ಟಿದೆ KL ರಾಹುಲ್ ಮ್ಯಾಚ್ ಹಿಡಿದಿದ್ರೆ ಮ್ಯಾಚ್ ಓಕೆ. ಬಟ್ RCB ಫಾರ್ ಎವರ್ RCB. 100 ಸಲ ಸೋತ್ರ RCB. ಅವ್ರು ಗೆದ್ದಿರ್ಬೋದು, ನಾವು ಸೋತಿಲ್ಲ ಬಿಡಿ ಸರ್. ಕರೆಕ್ಟ್. KL ಸರ್ ಅವ್ರದ್ದು ಕ್ಯಾಚ್ ಬಿಟ್ರಲ್ಲ, ಆ ಟೈಮ್ ಅಲ್ಲೇ ಹೋಗಿರೋದು. ಅಲ್ಲಿವರೆಗೂ ಮ್ಯಾಚ್ ಚೆನ್ನಾಗಿ ವಿಕೆಟ್ಸ್ ಎಲ್ಲ ಹೋಗ್ತಾ ಇತ್ತು. ಬಟ್ ಅದ್ ಒಂದ್ ಕ್ಯಾಚ್ ಇದು ಅದೇ ಮೇನ್ ಮ್ಯಾಚ್ ಅಲ್ಲಿದೆ. ಚೆನ್ನಾಗಿ ಅವ್ರ ಜೊತೆಗಿದೆ. ಡೆಫಿನೆಟ್ಲಿ ಗೆಲ್ತೀವಿ ನೋಡಿ. ಜೈ RCB. ಸೋತಿದೀವಾ ಅವಾಗ್ಲೇ? ಇಲ್ಲ, ನಾವು ಗೆದ್ದಿದೀವಿ ಸರ್. ನಾವು ಯಾವತ್ತು ಡಯಲ್ RCB ಫ್ಯಾನ್. RCB ಇದು ನನ್ಗೆ ಕೊಹ್ಲಿ ಇದೆ ಇಷ್ಟ ಆಯ್ತು ಮೋಸ್ಟ್ಲಿ. ಮ್ಯಾಚ್ ಎಲ್ಲಿ ಟರ್ನ್ ಅಪ್ ಆಯ್ತು? ಮ್ಯಾಚ್ ಎಲ್ಲಿ ಟರ್ನ್ ಅಪ್ ಆಯ್ತು? ಲಾಸ್ಟ್ ವಿಕೆಟ್ಸ್ ಅದ್ರಾಗ KL ರಾಹುಲ್ ಕ್ಯಾಚ್ ಡ್ರಾಪ್ ಆದಾಗ ಅಲ್ಲಿಂದ ಸ್ವಲ್ಪ ಡೌನ್ ಫಾಲ್ ಆಯ್ತು. ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ವಿನ್ ಆಯ್ತು. ನೆಕ್ಸ್ಟ್ ಟೈಮ್ ಈ ಸಲ ಕಪ್ ನಮ್ದೆ. ಸರ್ ಹೇಳಿ ಸರ್, ಇವತ್ತಿನ ಮ್ಯಾಚ್ ನೀವು ಕೂಡ ನೋಡಿದ್ರಿ, ಹೇಗೆ ಬಂದು ಇವತ್ತು ಮ್ಯಾಚ್ ನ ವೀಕ್ಷಣೆ ಮಾಡಿದ್ವಿ. ಸ್ಟಾರ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. 4 ಓವರ್ ಅಲ್ಲಿ 60 ರನ್ ನೋಡಿದ್ವಿ. ಬಟ್ ಇನ್ ಮಿಕ್ಕಿದ 10 ಓವರ್ ಅಲ್ಲಿ 40 ರನ್ ಆಗಿದ್ದು. ಸುಮಾರು ಒಂದು 30-40 ರನ್ ಶಾರ್ಟ್ ಇತ್ತು. ಒಂದು 200 ರನ್ ಟಚ್ ಆಗಿದ್ರೆ 100ಕ್ಕೆ 100 ಗೆಲುವು ನಮ್ದೇ ಆಗ್ತಾ ಇತ್ತು. ಬಟ್ ದುರ್ದೈವ ಸೋತಿದೀವಿ. ಆದ್ರೆ ಒಂದು ಸಂತೋಷ ಏನಂದ್ರೆ ಕರ್ನಾಟಕದ ಮಣ್ಣಿನ ಮಗನೇ KL ರಾಹುಲ್ ಇವತ್ತು ಒಳ್ಳೆ ರನ್ ನ ಸ್ಕೋರ್ ಮಾಡಿದಾರೆ. ಅವರು ಏನು ಲಕ್ನೋ ಅಲ್ಲಿ ಅವ್ರಿಗಾದಂತ ಅವಮಾನಕ್ಕೂ ಇಲ್ಲಿ ಡೆಲ್ಲಿಯಲ್ಲಿ ಬಂದು ಅವ್ರು ಮಾಡ್ತಾ ಇರ್ತಕ್ಕಂಥ ಇಲ್ಲಿನ ಪರ್ಫಾರ್ಮೆನ್ಸ್ಗೆ ನಿಜವಾಗ್ಲೂ ಅವ್ರಿಗೋಸ್ಕರ ಸಂತೋಷ ಆಗ್ತಾ ಇದೆ. ಆದ್ರೆ RCB ಗೆಲ್ಬೇಕಿತ್ತು. ಸರ್ ನಿಮ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ KL ರಾಹುಲ್ ಬಿಟ್ರೆ ಮ್ಯಾಚ್ ಟರ್ನ್ ಅಪ್ ಆಗಿದೆ ಎಲ್ಲಿ ಅನ್ಸುತ್ತೆ ಸರ್ ನಿಮ್ಗೆ? ಮ್ಯಾಚ್ ಟರ್ನ್ ಆಗಿದ್ದು ಸ್ಟಬ್ಸ್ ವಿಕೆಟ್ ಯಾವತ್ತು ಹೋಯ್ತು ಸ್ಟಾರ್ಟಿಂಗ್ ಅಲ್ಲಿ, ಆವಾಗ ಮ್ಯಾಚ್ ಹೋಯ್ತು. ಥ್ಯಾಂಕ್ ಯು. ಸಾರಿ, ಸಾಲ್ಟ್ ವಿಕೆಟ್ ಹೋಗ್ತಾನೆ ಹೋಯ್ತು. Very disappointing. Starting was too good. Too good. KL ರಾಹುಲ್ ಬ್ಯಾಟಿಂಗ್ ಸೂಪರ್. ಕನ್ನಡಿಗ ನಮ್ಮ ನಾಡಿದ್ದು ಖುಷಿ ಆಯ್ತು ಅಷ್ಟೇ. ಮ್ಯಾಚ್ ಏನಿಸ್ತು? ಪರವಾಗಿಲ್ಲ, ಬೇಜಾರಾಯ್ತು ಅಷ್ಟೇ. ಚೆನ್ನಾಗಿ ಆಡಿದ್ದಾರೆ. ಕೇಳಿ ನಾವು ಸೋತಿದೀವಾ? ಇನ್ನು ಗೆದ್ದಿಲ್ಲ ಅಲ್ವಾ ಚಿನ್ನಸ್ವಾಮಿಗೆ ಫಸ್ಟ್ ಬರ್ತಾ ಇರೋದು ನಾವು. ಮಡಿಕೇರಿ. ಕನ್ನಡ ನೋಡ್ತಿದ್ದಾನೆ ಅಷ್ಟೇ. ನಮ್ಗೆ ಬೇಕಾಗಿರೋ ಕನ್ನಡದ ಏನಾಗಿದೆ RCB ಇರ್ಲಿ ಡೆಲ್ಲಿಲಿ ಇರ್ಲಿ, ನಮ್ಮ ಹುಡುಗ ಆಡ್ದಾನೆ ಹೊಡೆದವನೆ RCB ಗೆದ್ದಂಗೇನೆ ಅಷ್ಟೇ. ನಮ್ಮ ಹುಡುಗನೇ ಪರವಾಗಿಲ್ಲ ಬಿಡಿ. ಸೋತ್ರು ಸರಿ RCB ನೇ ಸರ್. RCB is one of the best team and I will be always loyal to RCB. I love RCB. ಈ ಸಲ ಕಪ್ ನಮ್ದೆ.
ಚೆನ್ನಾಗಿದೆ. ಕನ್ನಡದವ್ರು ಆಡಿದ್ದಾರೆ, ಆಡಿದ್ದಾರೆ, ಚೆನ್ನಾಗಿ ಆಟ ಆಡಿದ್ರು, ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ಆಡ್ತಾರೆ ಅಂತ. RCB ಸೋತಿದೆ, ಗೆದ್ದಿದ್ಯಾ? RCB ಸೋತಿದೆ, ಆದ್ರೆ ಆದ್ರೆ ಖುಷಿ ಇದೆ. KL ರಾಹುಲ್ ಕನ್ನಡಿಗರು ಆಡಿದ್ದಾನೆ, ಚೆನ್ನಾಗಿ ಆಡಿದ್ದಾನೆ, ಅದು ಖುಷಿ ಇದೆ. ಸೋಲು ಗೆಲುವು ಅದು ಬೇರೆ, ಆದ್ರೆ ಖುಷಿ ಇದೆ ಮ್ಯಾಚ್. ಥ್ಯಾಂಕ್ ಯು. Match good. Match good. After KL Rahul dropped, everything went bad. But we did good. Hey, RCB. ಹೇಗಿತ್ತು ಮ್ಯಾಚ್ ಬ್ರದರ್? ಮ್ಯಾಚ್ ಹೇಗಿತ್ತು? ಮ್ಯಾಚ್ ವಾಸ್ ಗುಡ್. ಹೇಗಿತ್ತು ಇವತ್ತು? ಚೆನ್ನಾಗಿತ್ತು. ರಾಹುಲ್ ಬ್ಯಾಟಿಂಗ್ ಹೇಗಿತ್ತು? ಕನ್ನಡಿಗನ್ ಬ್ಯಾಟಿಂಗ್ ಚೆನ್ನಾಗಿತ್ತು. ಓಕೆ. ಸೊ RCB ಸೋತಿದೆಯಾ, ಗೆದ್ದಿದ್ಯಾ? ಸೋತಿದೆ, ಆದ್ರೆ ಬೇಜಾರಿಲ್ಲ. ಗೆಲ್ಸಿದ್ದಾರೆ. ಹಾ, ಅವ್ರು ಕನ್ನಡಿಗರು ಗೆದ್ದಿದ್ದಾರೆ, ಅದಕ್ಕೆ ಬೇಜಾರಿಲ್ಲ. ಥ್ಯಾಂಕ್ ಯು ಸರ್. RCB ಸೋತ ಬ್ಯಾಟಿಂಗ್. The batting of RCB was good initially, and then it became slow. But maybe the pitch conditions. I mean, it's a game at the end of the day. You win some, you lose some, but you don't change fan base because we didn't win one game. KL Rahul has won the match from the Delhi. Yeah. At least you got beaten. At least you got beaten by a Bangalore boy. It could be worse. Okay, so finally you say RCB will won. RCB, I mean, hopefully we'll win again. It's still early in the season, so we'll see what happens. RCB ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಆಡ್ಬೋದಿತ್ತು. ಮೇ ಬಿ ರಾಹುಲ್ ಅವ್ರು ಇಟ್ಕೋಬೇಕಿತ್ತು. ಸೊ ತುಂಬಾ ತಪ್ಪು ಮಾಡಿದ್ರು. ಸೊ ನಮ್ಮವ್ರು ಇರ್ಬೇಕಿತ್ತು, ಕನ್ನಡದವ್ರು ಯಾರಾದ್ರು. ಸೊ ಎಲ್ಲಾ ಬೇರೆಯವ್ರನ್ನ ಹಾಕಿದ್ದಾರೆ. ಅದೇನು ಮಾಡಕ್ಕಾಗಲ್ಲ, KL ರಾಹುಲ್. ಹೌದು, ಸೊ ಫೈನಲ್ ನಮ್ಮ ಕನ್ನಡದವರು ಡೆಲ್ಲಿಯನ್ನು ಗೆಲ್ಸಿದ್ದಾರೆ. ಏನು ಮಾಡಕ್ಕಾಗಲ್ಲ. ಬರೀ ಅಟ್ಲೀಸ್ಟ್ ಅವ್ರು ಕನ್ನಡದವ್ರು ಅಂತ ನಾವು ಜೈಕಾರ ಹಾಕ್ಬೇಕಷ್ಟೇ. ಬನ್ನಿ ಮೇಡಮ್, ಬನ್ನಿ. ಇಲ್ಲ, ಅವ್ರು ಆಕ್ಚುಲಿ ಒಂದು ಸೈನ್ ಕೊಟ್ಟು ಇಂಡೈರೆಕ್ಟ್ ಆಗಿ ನನ್ನನ್ನು ಬಿಟ್ಟು ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದೀರ ಅಂತ ರಾಹುಲ್ ಇಂಡೈರೆಕ್ಟ್ ಆಗಿ ತೋರಿಸಿದ್ದಾರೆ. ಸೊ RCB ರಾಹುಲ್ ಬಿಡಬಾರ್ದಾಗಿತ್ತು. ಅವ್ರು ಸೆಲೆಕ್ಷನ್ ಟೈಮಲ್ಲಿ ನಾವ್ ಹೇಳಿದ್ರು ರಾಹುಲ್ ಬಿಟ್ಟು ದೊಡ್ಡ ತಪ್ಪು ಮಾಡಿದ್ರು ಅಂತ. ಕೂಡ ನಮ್ಮಲ್ಲೇ ಗುಂಪು ಮಾಡ್ಬಿಟ್ಟಿದ್ರಲ್ಲ ಮೇಡಮ್, ಯಾವ್ದ್ರಲ್ಲಿ? ಲಕ್ನೋ ಟೀಮ್ ಅಲ್ಲಿ. ಹೌದು. ಬಟ್ ಹಿ ಶೋಯಿಂಗ್ ಹಿಸ್ ಕೆಪಾಸಿಟಿ ಈಗ. ಓಕೆ, ಥ್ಯಾಂಕ್ ಯು. ಕನ್ನಡಿಗನ ಆರ್ಭಟ. KL ರಾಹುಲ್ ಅಂಕಲ್, ಇವತ್ತು ಮ್ಯಾಚ್ ತುಂಬಾ ಚೆನ್ನಾಗಿತ್ತು. ಹೇಳಿ. RCB ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಇನ್ನ ಒಂಚೂರು 190 ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. KL ರಾಹುಲ್ ತುಂಬಾ ಟಫ್ ಕೊಟ್ರು. ಯಾರಾದ್ರೂ ಮನುಷ್ಯರ, ಎಲ್ರಿಗೂ ಸಪೋರ್ಟ್ ಮಾಡಿ. ಬಾಯ್. KL ರಾಹುಲ್ ಬ್ಯಾಟಿಂಗ್ ನೋಡಿ. ಮಣ್ಣಿನ ಮಗ, ಮನೆ ಇದು ಅಮ್ಮ ಬಿಡ್ತಾರ. ಚಾಮುಂಡೇಶ್ವರಿ, ಭುವನೇಶ್ವರಿ ಆಶೀರ್ವಾದ. ಮಣ್ಣಿನ ಮಗ ನೋಡುದ, ಇದು ನಮ್ಮ ಅಣ್ಣನ ಪವರ್. ಲಕ್ನೋದಲ್ಲಿ ತಗೊಂಡ್ಲಿಲ್ಲ, ಬೇರೆ ಮೂಲೆ ಗುಂಪು ಮಾಡಿದ್ರು. ಈಗ ಡೆಲ್ಲಿಲಿ ಒಂದು ಇದನ್ನ ತೋರಿಸಿದ್ರೆ ಎಲ್ಲೋ ಒಂದ್ ಕಡೆ ಡೆಲ್ಲಿ ಲಕ್ನೋ ಮೂಲೆ ಗುಂಪಲ್ಲಿ ಸರ್ ನಾಯಕ ಲಕ್ನೋ ಅಲ್ಲಿ. ಇಲ್ಲಿ ನಾಯಕಂದು ರೆಸ್ಪಾನ್ಸಿಬಲ್ ಇಲ್ಲ, ಆದ್ರೆ ಮನೆಗೆ ಬಂದಾಗ ಹೊಡೆಯೋ ಪವರ್ ಅಣ್ಣನ್ಗೆ ಐತಲ್ಲ. ಮಣ್ಣಿನ ಮಗನ್ ಪವರ್, ಚಾಮುಂಡೇಶ್ವರಿ ಆಶೀರ್ವಾದ. I really liked the match. Match was good. Okay. How was KL Rahul's batting? I loved it. Amazing. It was good. Really good. Do you think RCB selection committee has made a mistake taking out the... It's just a match. It is a match. Nothing else. ಹೇಳಿ ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತು, ಬಟ್ ಆಮೇಲೆ ಎಲ್ರಿಗೂ ಬೇಜಾರಾಯ್ತು. ಯಾಕಂದ್ರೆ ಇಷ್ಟು ಜನ ಬರೋದು, ಇಡೀ ಗ್ರೌಂಡ್ ತುಂಬಿರುತ್ತೆ. ಕೊನೆವರೆಗೂ RCB ಅಂತ ಕೆಚ್ಚಾಡ್ತಿರ್ತಾರೆ. ಅವ್ರ ಪ್ರೀತಿಗೋಸ್ಕರ ಆದ್ರೂ ದಯವಿಟ್ಟು ಗೆಲ್ರಿ. ಏನೇ ಆದ್ರೂ ನಮ್ಮ ಆಪೋಸಿಟ್ ಟೀಮ್ ಅಲ್ವಾ, ಬಟ್ ಕನ್ನಡದವ್ರಲ್ವಾ, ಸ್ವಲ್ಪ ಖುಷಿ ಆಯ್ತು, ಬಟ್ ಸ್ವಲ್ಪ ಬೇಜಾರಾಯ್ತು. ಬಿಕಾಸ್ ಆಫ್ ನಾವು RCB ಅವ್ರಲ್ವಾ, ಹಂಗಾಗಿ ಆಪೋಸಿಟ್ ಅವ್ರು ಯಾವತ್ತಿದ್ರು ಆಪೋಸಿಟ್ ಟೀಮೇ. RCB ಗೆಲ್ಬೇಕು ಅಷ್ಟೇ. RCB ಬ್ಯಾಟಿಂಗ್ ಆಡುವಾಗ 3 ಓವರ್ ಅಲ್ಲಿ 37 ರನ್ ಇತ್ತು. ಸಾಲ್ಟೋ ಮತ್ತೆ ಕೊಹ್ಲಿ ಏನ್ ಕಿಕ್ಕಿತ್ತು ಅಂದ್ರೆ ಮ್ಯಾಚ್ ಅಲ್ಲಿ ಸಖತ್ ಕಿಕ್ಕಿತ್ತು. ಆಮೇಲೆ ಬರ್ತಾ ಹಂಗೆ ಡೌನ್ ಆಗೋಯ್ತು. ಬೌಲಿಂಗ್ ಅಲ್ಲೂ ಕೂಡ 3 ಓವರ್ ಅಲ್ಲಿ 3 ವಿಕೆಟ್, 9 ರನ್ಗೆ ಆಲ್ರೆಡಿ 1 ವಿಕೆಟ್ ಬಿದ್ದೋಗಿತ್ತು. ಅದನ್ನು ತುಂಬಾ ಖುಷಿ ಕೊಡ್ತು ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ಹಂಗೆ ಡೌನ್ ಆಗೋಯ್ತು. ಬಟ್ KL ರಾಹುಲ್ ಅವ್ರು ಚೆನ್ನಾಗಿ ಆಡಿದ್ರು. ಅವರು ನಮ್ಮ ಹುಡುಗನೇ, ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಸರಿ ಆದ್ರೂ KL ರಾಹುಲ್ ಅವ್ರನ್ನ RCB ತಗೊಳ್ಳಿ ಅಂತ ನಾನು RCB ಟೀಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. Today's match was very interesting. Okay. And we expected that RCB to win as usual. Kohli was in a good form, but unfortunately it was a very bad day for RCB. But anyways, at the end of the day, it's a game. Okay, how was the KL Rahul's batting? KL Rahul's batting is spectacular. I never knew that this could be a game-changing kind of a game. So, but he did a fab job. 87, and still going is too good. Fine. Thank you.
ನಮಗೆ ನಮ್ಮ ಕೊಹ್ಲಿ ಮೇಲೆ ನಂಬಿಕೆ ಇದೆ, ನಮ್ಮ RCB ಪ್ಲೇಯರ್ಸ್ ಬಗ್ಗೆ ನಂಬಿಕೆ ಇದೆ, ಗೆಲ್ತಾರ ಅನ್ನೋದು ಒಂದು ನಂಬಿಕೆ ಇದೆ. ಸೋತ್ರು ಗೆಲ್ಲ RCB ಬಿಟ್ಕೊಳ್ಳಲ್ಲ, ಈ ಸತಿ ಕಪ್ಪ RCB ಜಯ. RCB ಇವತ್ತು ಸೋತಿದೆ, ಬಟ್ ಇಟ್ ಈಸ್ ನಾಟ್ ಎ ಸೋಲೋ. ಬಟ್ KL ರಾಹುಲ್ ಆಡಿದಾನೆ, ಚೆನ್ನಾಗಿ ಗೆದ್ದಿದ್ದಾನೆ. ಒಂದೇನಂದ್ರೆ KL ರಾಹುಲ್ ಫ್ರಮ್ ಕರ್ನಾಟಕ ಓಕೆ, ಬಟ್ ಬೆಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನಂಗೆ ನೆಕ್ಸ್ಟ್ RCB ಗೆದ್ದೇ ಗೆಲ್ತಾರೆ. ಸದ್ಯಕ್ಕೆ ನಾವು ಸೋತಿದೀವಿ ಅಷ್ಟೇ, ಬಟ್ ವಿಲ್ ವಿನ್ ದ ಮ್ಯಾಚ್. ಥ್ಯಾಂಕ್ ಯು. ಒಳ್ಳೆ ಮ್ಯಾಚ್ ಆಗಿತ್ತು. ಒಳ್ಳೆ ಒಂದು ಸ್ಟಾರ್ಟಿಂಗ್ 10 overs RCB ಕಡೆನೆ ಮ್ಯಾಚ್ ಇತ್ತು. ಒಳ್ಳೆ ಫೈಟ್ ಮ್ಯಾಚ್ ಇತ್ತು. ಒಂದೇನಂದ್ರೆ RCB ಸೋತದ್ದು ಬೇಜಾರಾದ, ಇನ್ನೊಂದ್ ಕಡೆ ಖುಷಿ ಏನಂದ್ರೆ ನಮ್ ಕನ್ನಡಿಗ KL ರಾಹುಲ್ ಡೆಲ್ಲಿಯನ್ನು ವಿನ್ ಮಾಡಿದ್ದ. ಆಕ್ಚುಲಿ ನಮ್ ಕನ್ನಡಿಗರನ್ನೇ ನಮ್ ಬೆಂಗಳೂರು ಟೀಮ್ ಅಲ್ಲಿ ಇರ್ತಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಆಕ್ಷನ್ ಅಲ್ಲಿ ಏನ್ ಮಾಡಕ್ ಆಗಿಲ್ಲ. ಈಗ ಖುಷಿ ಏನಂದ್ರೆ ನಮ್ ಕರ್ನಾಟಕ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ವಿನ್ನಿಂಗ್ ಶಾಟ್ ಹೊಡೆದ, ಅದೇ ನಮ್ಗೆ ಒಂದು ಪ್ರೌಡ್ ಫೀಲಿಂಗ್. RCB ವಿನ್ ಆಗ್ಬೇಕಾಗಿತ್ತು, ಬಟ್ ಬೇಜಾರಿಲ್ಲ. ಡೆಲ್ಲಿಲಿ ಮ್ಯಾಚ್ ಇದೆ, ಗೆಲ್ತಾರೆ ಅಷ್ಟೇ. ನಮಗೆ ಖುಷಿ ಆಯಿತು. ಲೈಕ್ 2 matches ವಿನ್ ಮಾಡಿದ್ದೆ, ಬಟ್ ಸ್ಟಿಲ್ ಇಟ್ಸ್ ಓಕೆ. ಈ ಸಲ ಕಪ್ ನಮ್ದೆ RCB. ಅಂದ್ರೆ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ವಿನ್ ಆಗಕ್ಕೆ, ಬಟ್ ಇಟ್ಸ್ ಫೈನ್. ನೆಕ್ಸ್ಟ್ ಟೈಮ್ ವಿನ್ ಆಗ್ತೀವಿ ಡೆಫಿನೆಟ್ಲಿ. KL ರಾಹುಲ್ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಹಂಗೆ ಅಂತ ಹೇಟ್ ಮಾಡಕ್ ಆಗಲ್ಲ, ಅವರು ಬೆಂಗಳೂರಿಂದಾನೆ. ಸೊ ಏನಾಗತ್ತೆ ಆಗತ್ತೆ, నెక్స్ట్ టైం డెఫినెట్లీ. మ్యాచ్ అయితే సూపర్ ఉండే. ఫస్ట్ హాఫ్ లో ఆ రన్అట్ ఒక్కటి చాలా ఎఫెక్ట్ చేసింది. సెకండ్ ఆ క్యాచ్ మిస్ అయింది కదా KL రాహుల్, దాంతో బాగా దెబ్బ కొట్టేసిందండి. ಥ್ಯಾಂಕ್ ಯು. ಈಗ ಖಾಲಿ ಸೋಪೆ ಕೊಡ್ಬೇಕು, ಕಣ್ಮುಚ್ಚಿ ಆಟ ಆಡ್ತಾ ಇದಾರೆ. ಮನೆಗ್ ಬಂದ್ರಿ, ಸ್ವಲ್ಪ ಏನಾದ್ ಹೇಳ್ಬೇಕು ನೀವೇ. ಏನ್ ಹೇಳ್ತಾರ ಇಲ್ಲಿ? ಕನ್ನಡಿಗ ಬ್ಯಾಟಿಂಗ್ ಹೆಂಗಿತ್ತು? KL ರಾಹುಲ್ ಬ್ಯಾಟಿಂಗ್ ಬ್ಯಾಟಿಂಗ್ ಇಷ್ಟ ಆಗ್ಲಿಲ್ಲ ನನಗೆ. ಯಾಕೆ ಕನ್ನಡಿಗ ಆಗಿ ಹೊಡಿಬಾರ್ದಿತ್ತು ಅವನು. ಕನ್ನಡಿಗ ಆಗಿ ಹೊಡಿಬಾರ್ದಿತ್ತು. ಡೆಲ್ಲಿ ಗೆದ್ದಿದ್ದೊಬ್ಬ ಕನ್ನಡಿಗರಿಂದನೇ ಅಲ್ವಾ? ಇಂಟ್ರೆಸ್ಟ್ ಕನ್ನಡಿಗ ಆದ್ರೂ ನಮ್ಗೆ ಧ್ರುವ ಮಾಡ್ಬಿಟ್ಟು ಹಂಗೆಲ್ಲ ಹೇಳ್ಬಾರ್ದು. RCB